ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಜೊತೆಗೆ ಹೆಚ್ಚು ಹೆಚ್ಚು ಶೇರ್ಗಳನ್ನು ಮಾಡ್ರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ, ಹಾಗೂ ನಮ್ಮ ವಿಡಿಯೋವನ್ನು ಪೂರ್ತಿ ನೋಡಿ ಲೈಕ್ ಮಾಡ್ರಿ. ನಾವು ಒಂದೇನಾದ್ರೂ ಕೆಲಸ ಮಾಡಬೇಕು, ಸಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ತಪಸ್ ಮಾಡಬೇಕು, ಏನಾದ್ರೂ ಒಂದು ದೊಡ್ಡದಾಗಿರ್ತಕ್ಕಂಥದ್ದನ್ನ ಸಾಧಿಸ್ಬೇಕು ಅಂತಂದಾಗ ಏನಾಗ್ತದ್ರಿ ಅಂತಂದ್ರ ನಮಗ ಬಹಳ ಸಮಸ್ಯೆಗಳು, ಅಡ್ಡಿ ಆತಂಕಗಳು, ವಿಘ್ನಗಳು ಎದುರಾಗ್ತಾವ. ಆದ್ರ ಅವನ್ನೆಲ್ಲವನ್ನು ಸೈಡ್ ಸರಿಸಿ, ಅವನ್ನೆಲ್ಲವನ್ನು ನಾವೇನ್ ಮಾಡ್ಕೊಂತ ಹೋಗ್ಬೇಕು, ಸೈಡ್ ಸರಿಸಿ ನಾವು ನಮ್ಮ ಒಂದು ಗೆಲುವಿನ ಕಡೆ ಹೆಜ್ಜೆ ಹಾಕ್ತಾ ಹೋಗ್ಬೇಕು. ಆದ್ರೆ ನಾವೇನ್ ಮಾಡ್ತೀವ್ರಿ ಅಂತಂದ್ರ ನಮಗ್ ಬರುವಂತ ಸಮಸ್ಯೆಗಳಿಗೆ ದೊಡ್ಡದು ಅನ್ಕೊಂಡ್ಬಿಟ್ಟು ನಾವು ಸುಮ್ಮಾಗ್ಬಿಡ್ತೀವಿ, ಸೋತು ಶರಣಾಗ್ಬಿಡ್ತೀವಿ. ಆದ್ರೆ ಈ ರೀತಿಯಾದ ಒಂದು ಸಂದರ್ಭಗಳಲ್ಲಿ ನಾವು ವಿಶ್ವಗುರು ಬಸವಣ್ಣನವರು ಬರೆದಿರ್ತಕ್ಕಂಥ ಒಂದು ವಚನವನ್ನ ನೆನಪಿಗೆ ತಗೊಂಡ್ವಿ ಅಂತಂದ್ರ ಯಾವ್ದು ದೊಡ್ಡದಲ್ಲ ಅಂತ ಅನಿಸ್ಬಹುದು ನಮಗ. ಯಾಕಂತಂದ್ರ ಅಷ್ಟು ಚಂದಾಗೆ ಅವ್ರು ವಚನಗಳನ್ನ ಬರಿತಾ ಹೋಗ್ಯಾರ. ಯಾವ್ದ್ರಿ ಆ ವಚನ ಅಂತಂದ್ರ, ಕರಿಘನ ಅಂಕುಶ ಕಿರಿದೆನ್ನ ಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನ ಬಹುದೇ ಬಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದೆನ್ನ ಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನ ಬಹುದೇ ಬಾರದಯ್ಯ. ಕೂಡಲ ಸಂಗಮ ದೇವ. ಎಷ್ಟು ಸಾಮಾನ್ಯರಿಗೂ ಕೂಡ ಅರ್ಥ ಆಗುವಂತ ಒಂದು ವಚನ, ಅವರು ಓದಿದ ತಕ್ಷಣ ಹೌದು ಅನ್ಸ್ತಕ್ಕಂತ ಒಂದು ವಚನ. ಯಾಕಂತಂದ್ರ ಅವ್ರು ಇಲ್ಲಿ ಒಂದು ತತ್ವವನ್ನ ಹೇಳಕ್ ಹೊಂಟಾರ, ಎಷ್ಟು ಸರಳವಾಗಿ, ಸಹಜವಾಗಿ, ಸುಂದರವಾಗಿ, ಮತ್ತೆ ಎಲ್ರಿಗೂ ತಿಳಿಯುವಂಗ. ಅದಕ್ಕೆ ಅವ್ರನ್ನ ನಾವು ಏನಂತ ಕರಿತೀವಿ ಅಂತಂದ್ರ ವಿಶ್ವಗುರು ಬಸವಣ್ಣನವರು ಅಂತ ಕರಿತೀವಿ. ಅವರು ಈ ವಚನದಲ್ಲಿ ಆಧ್ಯಾತ್ಮಿಕತೆಯನ್ನ ಹೇಳಕ್ ಹೊಂಟ್ರು ಕೂಡ ನಾವ್ ಅದನ್ನ ಹೆಂಗ್ ಬೇಕು ನಮ್ಮ ಅನುಕೂಲಕ್ಕೆ, ನಮಗ್ ಸಾಧನೆಗೆ ಬೇಕು ಅಂದ್ರೆ ಸಾಧನೆಗೆ ತಗೋಬಹುದು, ಆಧ್ಯಾತ್ಮಿಕತೆಗೆ ಬೇಕು ಅಂದ್ರೆ ಆಧ್ಯಾತ್ಮಿಕತೆಗೆ ತಗೋಬಹುದು. ಅಥವಾ ನಾವು ಕರೆಕ್ಟ್ ಆಗಿ ನೀಟಾಗಿ ಇರ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಗೆ ಯಾವ್ದ್ರೆ ಅಡೆತಡೆಗಳು ಬಂದ್ರು ಕೂಡ ಆ ಒಂದು ರೀತಿಯಲ್ಲಿ ನಾವು ದಾರಿಯಲ್ಲಿ ಮುನ್ನೋಗ್ಲಿಕ್ಕೆ ಈ ವಚನವನ್ನು ನಾವು ಉದಾಹರಣೆಯಾಗಿ ಇಟ್ಕೋಬಹುದು. ಕರಿಘನ ಅಂಕುಶ ಕಿರಿದೆನ್ನ ಬಹುದೇ ಬಾರದಯ್ಯ. ಕರಿ ಘನ, ಕರಿ ಅಂತಂದ್ರ ಆನೆ. ಆನೆ ಹೆಂಗಿರ್ತದ್ರಿ ಅಂತಂದ್ರ ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲಾ ಜೀವರಾಶಿಗಳಿಗೂ ಕಂಪೇರ್ ಮಾಡಿದ್ರ ಬೃಹದಾಕಾರವಾಗಿರ್ತಕ್ಕಂಥದ್ದು, ಫಿಸಿಕಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಜೀವಿ ಇತ್ತು ಅಂತಂದ್ರ ಅದು ಆನೆ ಮಾತ್ರವೇ. ಆ ಆನೆ ಮುಂದ ಮನುಷ್ಯ ನಿಂತ ಅಂತಂದ್ರ ಏನೂ ಅಲ್ಲ. ಆ ಆನೆಗೆ ಮನುಷ್ಯ ಅಂದ್ರೆ ತೃಣ ಸಮಾನ. ಒಂದು ಸರಿ ಅದು ಸೊಂಡಲ್ಲಿಂದ ಎತ್ತಿ ಮನುಷ್ಯನ್ ಒಗಿತು ಅಂತಂದ್ರ ಆತ ಎದ್ದು ಬರೋ ಚಾನ್ಸಸ್ ಬಹಳ ಕಮ್ಮಿ. ಜೊತೆಗೆ ಆನೆಗೆ ಏನೋ ಸಿಟ್ಟು ಬಂತು, ಅದಕ್ ಮದ್ದು ಏನೋ ಆಯ್ತು ಅಂತಂದ್ರ ಅದು 1-2 ನಿಮಿಷದಲ್ಲಿ ಹೊಸಕಿ ಮನುಷ್ಯನನ್ನ ಕೊಂದು ಹಾಕ್ಬಿಡ್ತತಿ. ಈ ರೀತಿಯಾಗಿರ್ತಕ್ಕಂಥ ಆನೆಯನ್ನ, ಮನುಷ್ಯನ ತೃಣವಾಗಿ ಕಾಣುವಂತ ಆನೆಯನ್ನ ಪಳಗಿಸುವುದು ಯಾರ್ರಿ ಅಂತಂದ್ರ ಅದೇ ಮನುಷ್ಯನೇ. ಜೊತೆಗೆ ಆತ ಒಂದು ಸಾಧನವನ್ನ ಬಳಸ್ತಾನ, ಅಂಕುಶ ಅಂತ ಅದನ್ನ ಕರೀತಾರ. ಆ ಅಂಕುಶವನ್ನ ಹಿಡ್ಕೊಂಡು ಆ ಆನೆಯ ಮೇಲೆ ಕೂತ್ಕೊಂಡು ಮಾವುತ ಆಗಿರ್ತಕ್ಕಂಥವ್ನ ಏನ್ ಮಾಡ್ತಾನ ಅಂತಂದ್ರ ಅದರಿಂದ ಮೀಟಿ ತಾ ಹೆಂಗ ಹೇಳ್ತಾನೋ ಹಂಗ ಆನೆಯನ್ನ ಕೇಳೋ ರೀತಿ ಒಳಗ ಪಳಗಿಸಿಕೊಳ್ಳುವಂತಹದ್ದು ಏನು ಮನುಷ್ಯನಿಗಿರ್ತಕ್ಕಂಥ ಒಂದು ಶಕ್ತಿ. ಆ ಮನುಷ್ಯನ ಶಕ್ತಿಗೆ ಹೆಲ್ಪ್ ಮಾಡೋದು ಯಾವ್ದ್ರಿ ಅಂತಂದ್ರ ಅದು ಅಂಕುಶ ಅನ್ನುವಂತಹ ಒಂದು ಸಾಧನ. ಆ ಅಂಕುಶ ಬಹುಶಃ ಕೆಳಗ್ ಬಿತ್ತು ಅಂದ್ರ ಆನೆ ಕಣ್ಣಿಗೆ ಕಾಣಿಸ್ತದೋ ಇಲ್ಲೋ, ಯಾಕಂದ್ರ ಆನೆ ಅಷ್ಟು ಎತ್ತರೊಳಗಿರ್ತತಿ, ನೆಲದಾಗ ಅಂಕುಶ ಬಿದ್ರು ಕೂಡ ಅದು ಕಾಣಂಗಿಲ್ಲ. ಆದ್ರೂ ಕೂಡ ಏನ್ ಮಾಡ್ತದೆ, ಆ ಒಂದು ಅಂಕುಶ, ಒಂದು ಸಣ್ಣ ಸಾಧನ ಬೃಹದಾಕಾಗಿರ್ತಕ್ಕಂಥ ಆನೆಯನ್ನ ಅದೇನ್ ಮಾಡ್ತತಿ, ನಿಯಂತ್ರಣಕ್ಕೊಳಪಡಿಸ್ತತಿ. ಅದು ಕಂಟ್ರೋಲ್ ನಲ್ಲಿ ಇಟ್ಕೋತತಿ. ಹೆಂಗ್ ಹೇಳ್ತಾನೋ ಹಂಗ ಕೇಳ್ತತಿ. ಈ ಜಾತ್ರೆಗೊಳಗೆಲ್ಲ ಆನೆ ಬಂದಿರ್ತಾವು, ಅದೇ ಮಾವುತ ಕುಂಡ್ರಂದ್ರ ಕುಂದಿರ್ತತಿ, ಹತ್ತಿಸ್ಕೊಂಡ್ರೆ ಮ್ಯಾಲ ಹತ್ತಿಸ್ಕೋತತಿ, ದುಡ್ಡು ಇಸ್ಕೋತತಿ, ಆಶೀರ್ವಾದ ಮಾಡ್ತತಿ. ಮಕ್ಕಳಿಗೆಲ್ಲ ಒಂದ್ ರೀತಿ ಖುಷಿ ಆನೆ ನೋಡಿದ್ರ. ಸೊ ಕರಿ ಘನ ಅಂಕುಶ ಕಿರಿದೆನ್ನ ಬಹುದೇ. ಅವ್ರು ಪ್ರಶ್ನೆ ಮಾಡ್ತಾರೆ, ಕಿರಿದೆನ್ನ ಬಹುದೇ. ನಾವು ಆನೆಯ ಮುಂದೆ ಒಂದು ಅಂಕುಶವನ್ನ ಸಣ್ಣದು ಅನ್ಲಿಕ್ಕಾಗ್ತದ? ಮುಂದುವರೆದು ಹೇಳ್ತಾರ ಬಾರದಯ್ಯ. ಯಾಕಂತಂದ್ರ ಆನೆಯನ್ನ ನಿಯಂತ್ರಿಸೋದು ಯಾವ್ದ್ರಿ ಅಂತಂದ್ರ ಅಂಕುಶ ಮಾತ್ರವೇ. ಮುಂದ್ ಹೇಳ್ತಾರ ಗಿರಿಘನ ವಜ್ರ ಕಿರಿದೆನ್ನ ಬಹುದೇ ಬಾರದಯ್ಯ. ಯಾಕಂತಂದ್ರ ಗಿರಿ ಅಂದು ಪರ್ವತಗಳು ಬಹಳ ದೊಡ್ಡದಾಗಿರ್ತಾವ. ಅದನ್ನ ಕೊರೆಯುವಂತಹ ಶಕ್ತಿ ಯಾವ್ದಕ್ಕದರಿ ಅಂತಂದ್ರ ವಜ್ರ ಅನ್ನುವಂತಹ ಒಂದು ಸಣ್ಣ ಸಾಧನಕ್ಕೈತಿ. ಹೌದಾ? ಆ ವಜ್ರದಿಂದ ನಾವೇನ್ ಮಾಡಬಹುದು, ಗಿರಿಯನ್ನ ಕತ್ತರಿಸಬಹುದು ಅನ್ನುವಂತಹ ಕೆಲವು ಮಾತುಗಳದಾವ್. ಸೊ ಅದನ್ನೇ ಉದಾಹರಣೆಯಾಗಿ ಇಟ್ಕೊಂಡು ಗುರು ಬಸವಣ್ಣನವ್ರು ಹೇಳ್ತಾರ ಗಿರಿ ಘನ. ಹೌದು, ಗಿರಿ ಏನೈತಿ, ಘನ ಐತಿ. ಆದ್ರ ಮುಂದುವರೆದು ಹೇಳ್ತಾರ ಗಿರಿ ಘನ ವಜ್ರ ಕಿರಿದೆನ್ನ ಬಹುದೇ. ಮತ್ತೆ ಪ್ರಶ್ನೆ ಮಾಡ್ತಾರ ಅವ್ರು. ಹೌದು, ಗಿರಿ ಘನ, ಪರ್ವತ ದೊಡ್ಡದೈತಿ, ಬೆಟ್ಟ ಗುಡ್ಡ ಎಲ್ಲ ದೊಡ್ಡ ಅದಾವ್, ಹೌದು. ಆದ್ರ ವಜ್ರ ಅದಕ್ಕೆ ಕಂಪೇರ್ ಮಾಡ್ರೆ ವಜ್ರ ಬಹಳ ಸಣ್ಣದು. ಹಂಗಂತೇಳಿ ನಾವು
ವಜ್ರ ಕಿರಿದೆನ್ನಬಹುದೇ ಅಂತ ಪ್ರಶ್ನೆ ಮಾಡ್ತಾರ. ಮುಂದುವರೆದು ಹೇಳ್ತಾರ ಬಾರದಯ್ಯ. ಯಾಕಂತಂದ್ರ ಗಿರಿಯನ್ನು ಕೂಡ ಕತ್ತರಿಸುವಂತಹ ಶಕ್ತಿ ಯಾವ್ದಕ್ಕದರಿ ಅಂತಂದ್ರ ವಜ್ರಕದ, ವಜ್ರಾಯುಧಕದ ಅನ್ನುವಂತ ಒಂದು ಮಾತು. ಮುಂದೆ ಬಂದ್ ಹೇಳ್ತಾರ ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ. ಇವಾಗ ಏನಾಗ್ತದೆ, ರಾತ್ರಿ ಹೊತ್ತು ನಾವು ಅಡ್ಗೆ ಮಾಡ್ತಾ ಇರ್ತೀವಿ, ಟಿವಿ ನೋಡ್ತಾ ಇರ್ತೀವಿ, ಮಕ್ಳು ಅಭ್ಯಾಸ ಮಾಡ್ತಾ ಇರ್ತಾರೋ, ದೊಡ್ಡವ್ರು ಕುಂತ್ ಮನ್ಯಾಗ ಮಾತಾಡ್ತಿರ್ತಾರೋ, ಸಡನ್ ಆಗಿ ಕರೆಂಟ್ ಹೋಗ್ಬಿಡ್ತಾವ. ಕರೆಂಟ್ ಹೋದ ತಕ್ಷಣನೇ ಮನೆಯೆಲ್ಲ ಕಂಪ್ಲೀಟ್ ಆಗಿ ಕತ್ಲಾಗ್ಬಿಡ್ತೈತಿ. ಆಗೇನ್ ಮಾಡ್ತಾಳ, ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ತಾಯಿ ಒಂದು ಕಡ್ಡಿಯನ್ನ ಕೊರೆದು ಒಂದು ದೀಪವನ್ನು, ಒಂದು ಮೇಣದ ಬತ್ತಿಯನ್ನು ಹಚ್ತಾಳ. ಆಗ ಅಡಿಗೆ ಮನೆ ತುಂಬಾ ಬೆಳಕು, ಅಡಿಗೆ ಮನೆಯಿಂದ ಹೊರಗೆ ಎಷ್ಟು ಬೆಳಕು ಪಸರಿಸಬಲ್ಲದೋ ಅಷ್ಟು ಕಂಪ್ಲೀಟ್ ಆಗಿ ಬೆಳಕಾಗ್ಬಿಡ್ತೈತಿ. ದೀಪದ ಕುಡಿ ಇರುವುದು ಇಷ್ಟೇ, ಆದ್ರ ಮನಿ ತುಂಬಾ ಆವರಿಸಿರ್ತಕ್ಕಂತಹ ಒಂದು ಕತ್ತಲನ್ನ ಏನ್ ಮಾಡ್ತತಿ, ಆ ಸಣ್ಣ ದೀಪ ತೊಡೆದು ಹಾಕ್ತತಿ. ಕಂಪ್ಲೀಟ್ ಆಗಿ ಆ ಕತ್ತಲೆಯನ್ನ ತನ್ನ ನಿಯಂತ್ರಣದೊಳಗೆ ಇಟ್ಕೊಳ್ಳುವಂಥದ್ದು ಯಾವ್ದ್ರಿ ಅಂತಂದ್ರ ಆ ಒಂದು ಸಣ್ಣದಾದಂತ ಒಂದು ದೀಪ. ಅದಕ್ಕೆ ಅವ್ರು ಹೇಳ್ತಾರ ತಮಂದ ಘನ. ತಮಂದ ಅಂದ್ರ ಕತ್ಲು, ಹೌದು. ತಮಂದ ಘನ, ಹೌದು. ಏನು ಕತ್ಲೈತಿ, ದೊಡ್ಡದೈತಿ. ಜ್ಯೋತಿ ಕಿರಿದೆನ್ನಬಹುದೇ. ನಾವು ಇದನ್ನ ಈ ರೀತಿಯಾಗೂ ಒಂದು ಅರ್ಥ ಮಾಡ್ಕೋಬಹುದು. ಮುಂದುವರೆದು ಅಜ್ಞಾನ ಅನ್ನುವಂಥದ್ದೊಂದು ದೊಡ್ಡ ಕತ್ಲು, ಮೂಢನಂಬಿಕೆ ಅನ್ನುವಂಥದ್ದೊಂದು ಕತ್ಲು, ಕಂದಾಚಾರ, ಅನಾಚಾರ, ಅತ್ಯಾಚಾರಗಳು ಇವೆಲ್ಲ ಕತ್ತಲು. ಇವನ್ನೆಲ್ಲವನ್ನು ಹೋಗಲಾಡಿಸ್ಲಿಕ್ಕೆ ಏನ್ ಬೇಕ್ರಿ ಅಂತಂದ್ರ ಗುರು ಹಚ್ಚುವಂತಹ ಒಂದು ಜ್ಞಾನದ ಜ್ಯೋತಿ ನಮಗ್ ಬೇಕಾಗ್ತದ. ಅದು ಒಂದು ದಿನದ ಪ್ರವಚನ ಕೇಳಿ ಒಬ್ರು ಪರಿವರ್ತನೆ ಆಗ್ಬಹುದು, ಒಂದು ವಚನವನ್ನು ಕೇಳಿ ಒಬ್ರು ಪರಿವರ್ತನೆ ಆಗ್ಬಹುದು, ಅಥವಾ ಗುರುಗಳು ನೋಡಪ್ಪ ಈ ರೀತಿ ಇನ್ಮೇಲೆ ಮಾಡ್ಬೇಡ ಅನ್ನುವಂತ ಒಂದು ಸಣ್ಣ ಒಂದೇ ಒಂದು ಮಾತಿನಿಂದ ಪರಿವರ್ತನೆ ಆಗ್ಬಹುದು, ಅಥವಾ ಅವ್ರ ಕಣ್ ಮುಂದಾಗುವಂತ ಯಾವುದೋ ಒಂದು ಸನ್ನಿವೇಶಕ್ಕೆ ಒಳಪಟ್ಟು ಅದನ್ನ ನೋಡಿ ಅವ್ರ ಪ್ರಭಾವಕ್ಕೊಳಗಾಗಿ ಒಳಗಾಗ್ಬಹುದು. ಅದಕ್ಕ ಆ ರೀತಿ ವರ್ಷಾನುಗಂಟ್ಲೆ ಬಂದಿರತಕ್ಕಂತ ಅಜ್ಞಾನದ ಕತ್ತಲು ಕೇವಲ ಒಂದು ದಿನದಿಂದ, ಒಂದು ಮಾತಿನಿಂದ, ಒಂದು ಶಬ್ದದಿಂದ ಅದು ಹೋಗುವಂತಹ ಚಾನ್ಸಸ್ ಬಹಳ ಇರ್ತಾವ. ಸೊ ನಾವು ಇದನ್ನ ಈ ರೀತಿಯಾಗೂ ಕಂಪೇರ್ ಮಾಡ್ಕೊಂಡು ತಮಂದ ಅನ್ನುವಂಥದ್ದು, ಕತ್ಲು ಅನ್ನುವಂಥದ್ದು ದೊಡ್ಡದು ನಿಜ, ತಮಂದ ಘನ. ಮುಂದೆ ಹೇಳ್ತಾರೆ ಜ್ಯೋತಿ ಕಿರಿದೆನ್ನಬಹುದೇ. ಹಂಗಂತ ಹೇಳಿ ನಾವು ಬೆಳಕನ್ನ ಸಣ್ಣದು ಅನ್ಲಿಕ್ಕೆ ಆಗ್ತದ, ಜ್ಯೋತಿಯನ್ನ ಸಣ್ಣದು ಅನ್ಲಿಕ್ಕೆ ಆಗ್ತದ, ಗುರುಪದೇಶವನ್ನ ಸಣ್ಣದು ಅನ್ಲಿಕ್ಕೆ ಆಗ್ತದ, ಅಥವಾ ವಚನಗಳನ್ನ, ಪ್ರವಚನಗಳನ್ನ, ಅದ್ರೊಳಗಿರ್ತಕ್ಕಂಥ ಜ್ಞಾನವನ್ನ ಸಣ್ಣದು ಅನ್ಲಿಕ್ಕೆ ಆಗ್ತದ ಅಂತ ಪ್ರಶ್ನೆ ಮಾಡ್ತಾರ. ಮುಂದ್ ಬಂದ್ ಹೇಳ್ತಾರ ಬಾರದಯ್ಯ. ಆಮೇಲೆ ಹೇಳ್ತಾರ ಫೈನಲಿ ಒಂದ್ ಲೈನ್ ಹೇಳ್ತಾರ ನೋಡ್ರಿ, ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ. ಮರಹು ಅನ್ನುವಂಥದ್ದು, ಮರೆವು ಅನ್ನುವಂಥದ್ದು ಜನ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂಥದ್ದು. ಯಾಕಂತಂದ್ರ ಯಾವಾಗ ನಮಗ್ ಜ್ಞಾನೋದಯ ಆಗ್ತತಿ, ಯಾವಾಗ ನಮ್ಮನ್ನ ನಾವು ಅರಿಕೊಳ್ತೀವಿ, ಅವಾಗ ನಮಗ ಮುಕ್ತಿ ಅನ್ನೋದು ಸಿಕ್ತತಿ ಅನ್ನುವಂಥದ್ದು ಜ್ಞಾನಿಗಳ ಮಾತು. ಸೊ ಆ ರೀತಿ ಇದ್ದಾಗ ಮರಹು ಘನ, ಹೌದು. ಏನು ಮರೆವು, ಎಷ್ಟು ಜನ್ಮಗಳಿಂದ ನಾವು ಬಂದೆವು. ಒಂದು ವಚನದಲ್ಲಿ ಅಕ್ಕಮಹಾದೇವಿ ತಾಯಿಯವ್ರು ಹೇಳ್ತಾರ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ ಅಂತ ಹೇಳ್ತಾರ ಅವ್ರು. ಸೊ ಅವ್ರ ಪ್ರಕಾರ 84 ಲಕ್ಷ ಜನ್ಮಗಳನ್ನ ನಾವು ದಾಟಿ ಬಂದಿದೀವಿ. ಆ 84 ಲಕ್ಷ ಜನ್ಮಗಳಲ್ಲಿ ಆಗಿರ್ತಕ್ಕಂತ ಮರವು. ಆದ್ರೆ ಈ ಜನ್ಮದಲ್ಲಿ ನಮಗ್ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಇದ್ರೆ, ನಮಗ್ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂತಿದ್ರೆ, ಅಥವಾ ಅರಿವು ಮೂಡ್ಬೇಕು ಅಂತ ಇದ್ರೆ, ಆ ಎಲ್ಲಾ ಮರಹುಗಳಿಗೆ ಕಂಪೇರ್ ಮಾಡಿದಾಗ ಈ ಒಂದು ಜ್ಞಾನವನ್ನ, ನಿಮ್ಮನ್ನು ನೆನೆಯುವಂತ ಏನು ನನ್ನ ಮನಸ್ಸೈತಲ್ಲ, ನಿಮ್ಮನ್ನ ಜಪ ಮಾಡುವಂತ, ನಿಮ್ಮನ್ನ ನೋಡ್ಬೇಕು ಅಂತ ಹಂಬಲಿಸ್ತಕ್ಕಂತ, ಅಥವಾ ನಿಮ್ಮದೇ ತಪ ಮಾಡುವಂತ, ನಿಮ್ಮ ನಾಮಸ್ಮರಣೆ ಮಾಡುವಂತಹ ನನ್ನ ಮನಸ್ಸು ಸಣ್ಣದು ಅನ್ಲಿಕ್ಕೆ ಆಗ್ತದ? ಅಷ್ಟು ದೊಡ್ಡ ಮರುಹಿನ ಮುಂದೆ ಆ ಮನಸ್ಸು ಏನ್ ಮಾಡ್ತೈತಿ, ಒಂದು ಸಲ ನಿಮ್ಮನ್ನ ನೆನಿಲ್ಬೇಕು, ಒಂದ್ಸಲ ನಿಮ್ಮನ್ನ ನೋಡ್ಲೇಬೇಕು ಅಂತ ಹಠಕ್ಕೆ ಕುಂತದ್ದು ತಪಸ್ ಮಾಡ್ತು ಅಂತಂದ್ರ ನಿಮ್ಮನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತ ಶಕ್ತಿ ಎದಕ್ಕೈತಿ? ನನ್ನ ಮನಸ್ಸಿಗೈತಿ. ಅದಕ್ಕ ಮರಹು ಘನ, ಹೌದು. ಮರೆವು ಅನ್ನುವಂಥದ್ದು ನಿಜ, ಹೌದು. ಆದ್ರ ಅದ್ರ ಮುಂದ ಕಂಪೇರ್ ಮಾಡಿದಾಗ ನಿಮ್ಮನ್ನ ನೆನೆಸ್ಲೇಬೇಕು, ನಿಮ್ಮನ್ನ ಪೂಜೆ ಮಾಡ್ಲೇಬೇಕು, ನಿಮ್ಮ ನಾಮಸ್ಮರಣೆಯನ್ನ ಮಾಡ್ಲೇಬೇಕು ಅಂತ ಆ ನನ್ನ ಮನಸ್ಸು ಏನೈತ್ಲ ಅದು ಸಣ್ಣದು ಅನ್ನಂಗಿಲ್ಲ. ಯಾಕಂತಂದ್ರ ಆ ಎಷ್ಟೋ ಲಕ್ಷ ಜನ್ಮಗಳ ಮರಹನ್ನ ಅದೇನ್ ಮಾಡ್ಬಿಡ್ತೈತಿ, ಕೇವಲ ಇದೇ ಒಂದ ಜನ್ಮದಲ್ಲಿ ತೊಡೆದು ಹಾಕಿ ಆತ್ಮ ಸಾಕ್ಷಾತ್ಕಾರವನ್ನ ಕೊಡುವಂತ ಶಕ್ತಿ ಯಾರಿಗೈತಿ ಅಂತಂದ್ರ ಅದು ನನ್ನ ಮನಸ್ಸಿಗೈತಿ ಅಂತ ಹೇಳ್ತಾರ. ಸೊ ಅದಕ್ಕೆ ಹೇಳ್ತಾರ ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ನಾವು ಈ ಒಂದು ವಚನವನ್ನ ನಾವು ಆಧ್ಯಾತ್ಮ ಸಾಧನೆಯಲ್ಲಿ ಆಧ್ಯಾತ್ಮ ಸಾಧಕರು ಬಳಸ್ಕೋಬಹುದು. ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ನಿಂತವ್ರು ಅದಕ್ಕಾಗಿ ಬಳಸ್ಕೋಬಹುದು. ವಿದ್ಯಾರ್ಥಿಗಳು, ಈಗಿನ ಯುವಕರು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ, ಯಾವುದೇ ದುರ್ವ್ಯಸನಗಳಿಗೆ ಬಲಿಯಾಗದೆ, ಅವರಿಗೆ ಬರ್ತಕ್ಕಂಥ ಡಿಸ್ಟ್ರಾಕ್ಷನ್ ಗಳನ್ನೆಲ್ಲವನ್ನು ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ತಾ ತಮ್ಮದೇ ಆದಂತ ಒಂದು ವೇ ಅಲ್ಲಿ ಹೋಗ್ಲಿಕ್ಕೆ ಅವರು ಈ ವಚನವನ್ನ ದಿನ ಓದ್ಬೇಕು. ಹೌದು, ಕರಿಘನ ಅಂಕುಶ ಕಿರಿದೆನ್ನಬಹುದೇ. ನನಗ್ ಬರ್ತಕ್ಕಂಥ ಡಿಸ್ಟ್ರಾಕ್ಷನ್ ಗಳೆಲ್ಲ ದೊಡ್ಡದೇ ಇರ್ಬೋದು, ನನಗ್ ಬರ್ತಕ್ಕಂಥ ಕೆಟ್ಟ
ಕೆಟ್ಟು ಆಲೋಚನೆಗಳು, ನನಗ್ ಬರ್ತಕ್ಕಂತ ಒಳ್ಳೆ ಫ್ರೆಂಡ್ಸ್ ಅಲ್ದೇ ಇರೋರು, ಅಂದ್ರೆ ಕೆಟ್ಟ ಫ್ರೆಂಡ್ಸು, ಕೆಟ್ಟ ಚಟ ಮಾಡೋರು, ದುಶ್ಚಟ ಮಾಡೋರು, ಕುಡಿಯೋರು, ಆ ರೀತಿ ಮಾಡೋರು, ಟೈಮ್ ವೇಸ್ಟ್ ಮಾಡೋರು, ದುಡ್ಡು ವೇಸ್ಟ್ ಮಾಡೋರು, ಇವರೆಲ್ಲ ನನ್ನ ಸುತ್ತ ಬಹಳ ಜನ ಇರ್ಬೋದು. ಆದ್ರೆ ನೀವು ಓದಪ್ಪ, ನೀವ್ ಸಾಧನೆ ಮಾಡಪ್ಪ, ನಿನ್ ಜೊತೆ ನಾವ್ ಇದೀನಿ ಅನ್ನುವಂತ ಒಬ್ಬ ಸ್ನೇಹಿತ ಏನಾಗ್ತದ, ಅವರ ಜೀವನಕ್ಕೆ ಬೆನ್ನೆಲುಬಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರ, ನಮ್ಮ ಜೀವನ ಸುಗಮವಾಗಿ ಸಾಗ್ಬೇಕು. ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು. ಜೀವನದಲ್ಲಿ ಅಂತಂದ್ರೆ ಅಡೆತಡೆಗಳು ಬರುವುದು ಕಾಮನ್. ಆದ್ರ ಆ ಎಲ್ಲಾ ಅಡೆತಡೆಗಳ ಮಧ್ಯದಲ್ಲಿಯೂ ಕೂಡ ಕೆಸರಿನಲ್ಲಿ ಅರಳಿ ನಿಂತ ಕಮಲದ ತರ ನಾವೇನ್ ಮಾಡ್ಬೇಕಾಗ್ತದ್ರಿ, ಅರಳಿ ನಿಲ್ಲಬೇಕಾಗ್ತದೆ. ಯಾಕಂತಂದ್ರ ಆ ಕಮಲ ನೋಡ್ಲಿಕ್ಕೆ ಎಲ್ರಿಗೂ ಇಷ್ಟ ಆಗ್ತದೆ. ಕಮಲದ ಕೆಳಗೆ ಏನೈತಿ ಅಂತ ಯಾರು ಯೋಚನೆ ಮಾಡಂಗಿಲ್ಲ. ಕಮಲ ಕಂಡ ತಕ್ಷಣ ನಾವೇನ್ ಮಾಡ್ತೀವಿ, ಫೋಟೋ ತಕ್ಕೋತೀವಿ, ಸ್ಟೇಟಸ್ ಹಾಕ್ತಿವಿ, ಎಷ್ಟು ಚಂದ ಐತಿ ಅಂತ ಹೂವಿನ ಬಗ್ಗೆ ಒಂದು ಕವಿತೆಯನ್ನ ಬರಿಬಹುದು, ವರ್ಣನೆಯನ್ನ ಮಾಡ್ಬೋದು, ಅದಕ್ಕೆ ಎದಕ್ಕೆದಕ್ಕೂ ಹೋಲಿಕೆ ಮಾಡ್ಬೋದು. ಒಳ್ಳೆ ಒಂದು ಪುಣ್ಯದವಾದಂತಹ ಒಂದು ಮಾತುಗಳಿಗೆ ಆ ಕಮಲದ ಹೂವನ್ನ ನಾವು ಹೋಲಿಕೆ ಮಾಡ್ತೀವಿ ವಿನಃ ನಾವೆಲ್ಲರೂ, ನಮ್ಮ ಎಲ್ಲರ ಗಮನವೂ ಕೂಡ, ನಮ್ಮೆಲ್ಲರ ಫೋಕಸ್ ಓನ್ಲಿ ಆನ್ ದ ಫ್ಲವರ್ ಆಗಿರ್ತತೆ ವಿನಃ ಆ ಹೂವಿನ ಕೆಳಗೇನೈತಿ, ಇದು ಕೆಸರೊಳಗ್ ಬಂದೈತಿ, ಇದು ಕೆಸರ ಮೇಲೆ ನಿಂತೈತಿ, ಈ ಹೂವಿನ ಕೆಳಗಿರ್ತಕ್ಕಂಥ ನೀರು ಎಷ್ಟು ಹೊಲಸದಾವಂತ ಯಾರು ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದಕ್ಕ ನಾವ್ ಎಷ್ಟು ಕೆಸರೊಳಗದೀವಿ, ನಾವ್ ಎಷ್ಟು ಹೊಲಸೊಳಗದೀವಿ, ನಮ್ಮ ನೀರು ಎಷ್ಟು ಪಾಚಿಗಟ್ಟವು ಅಂತ ನಾವು ವಿಚಾರ ಮಾಡ್ಕೊಂತ ಕುಂತ್ರ ನಾವು ಒಂದು ದಿನ ಅರಳಿ ನಿಲ್ಲಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಅರಳಿ ನಿಲ್ಲಲೇಬೇಕು ಅಂತಂದ್ರ ಅದನ್ನೆಲ್ಲವನ್ನು ತೊಡೆದು ಮೈ ಬಿರಿದು ನಾವು ಅರಳಿ ನಿಂತಾಗ ಏನಾಗ್ತದ ಅಂತಂದ್ರ ನಾವ್ ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ಬೋದು, ನಾವ್ ಇನ್ನೊಬ್ರಿಗೆ ಫೋಕಸ್ ಆಫ್ ದ, ಅವ್ರಿಗೆ ಆಗಿರ್ತಕ್ಕಂಥ ದೃಷ್ಟಿ ನಮ್ಮ ಮೇಲೆ ಬೀಳಿಸ್ಕೋಬಹುದು, ನಾವ್ ಇನ್ನೊಬ್ರಿಗೆ ಮಾರ್ಗದರ್ಶಿ ಆಗ್ಬೋದು. ಅದಕ್ಕ ಶರಣರ ವಚನಗಳನ್ನ ಓದಿದಾಗ ಮಾತ್ರವೇ ನಮ್ಮಲ್ಲಿ ಇಂತಹ ಆಲೋಚನೆಗಳು ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ.